ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಪ್ರೀವಿಯಸ್ ವಿಡಿಯೋಸಲ್ಲಿ ಸುಮಾರು ವಿಷಯ ತಿಳಿಸ್ಕೊಟ್ಟಿದ್ದೀನಿ, ನಿಮಗೆಲ್ಲ ಉಪಯುಕ್ತ ಆಗಿದೆ ಅಂದ್ಕೊಳ್ತೀನಿ. ಏಂಜಲ್ ನಂಬರ್ಸ್ ಬಗ್ಗೆ ಇರ್ಬೋದು, ಸ್ವಿಚ್ ವರ್ಡ್ ಬಗ್ಗೆ ಇರ್ಬೋದು ತಿಳಿಸ್ಕೊಟ್ಟಿದ್ದೆ. ಸೊ ನಿಮಗೆಲ್ಲ ಒಂದು ಒಳ್ಳೆ ಬೆನಿಫಿಟ್ ಆಗಿದೆ ಅಂದ್ಕೊಳ್ತೀನಿ. ಆ ಒಂದು ಮೆಥಡ್ಗಳನ್ನು ಅಪ್ಲೈ ಮಾಡಿ ನಿಮ್ಮ ಜೀವನದಲ್ಲಿ ಏನು ಪಡ್ಕೋಬೇಕು ಅಂತಿದ್ದೀರಾ ಈಸಿಯಾಗಿ ಎಫರ್ಟ್ಲೆಸ್ ಆಗಿ ಪಡ್ಕೊಳ್ಳೋದಕ್ಕೆ ತುಂಬ ಸಹಾಯ ಆಗುತ್ತೆ. ಖಂಡಿತ ಟ್ರೈ ಮಾಡಿ. ಮತ್ತು ನಿಮ್ಮ ಒಪಿನಿಯನ್ ಏನೇ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಿಮ್ಮ ಪ್ರಶ್ನೆಗಳನ್ನು ಕಮೆಂಟ್ ಮಾಡಿ, ಖಂಡಿತ ಉತ್ತರ ಹೇಳ್ತೀನಿ. ಇವತ್ತು ಒಂದು ಪ್ರಶ್ನೆ ಚೂಸ್ ಮಾಡ್ಕೊಂಡಿದ್ದೀನಿ, ತುಂಬ ಇಂಟ್ರೆಸ್ಟಿಂಗ್ ಆದಂತಹ ಒಂದು ಪ್ರಶ್ನೆ. ಪ್ರೀವಿಯಸ್ ವಿಡಿಯೋದಲ್ಲಿ ಒಂದು ಕರ್ಮದ ಫಲ ಅದ್ರ ಬಗ್ಗೆ ತಿಳಿಸಿದ್ದೆ. ಕೆಲವ್ರಿಗೆ ಮಾವಿನ ಹಣ್ಣು ಸಿಗುತ್ತೆ, ಕೆಲವ್ರಿಗೆ ನಿಂಬೆ ಹಣ್ಣು ಸಿಗುತ್ತೆ ಅಂತ. ಸೊ ಆ ಒಂದು ಟಾಪಿಕ್ಗೆ ರಿಲೇಟ್ ಆದಂತಹ ಒಂದು ಪ್ರಶ್ನೆ ಇದು. ಕೆಟ್ಟೋಗಿರೋ ಹಣ್ಣು ಸಿಕ್ಕಿದ್ರೆ ಏನು ಮಾಡೋದು ಅಂತ ಒಂದು ಪ್ರಶ್ನೆ ಕೇಳಿದ್ದಾರೆ. ತುಂಬ ಇಂಟ್ರೆಸ್ಟಿಂಗ್ ಇದೆ ನಿಮ್ಮ ಪ್ರಶ್ನೆ. ಇದರಲ್ಲಿ ಏನು ಗೊತ್ತಾಗ್ತಾ ಇದೆ ಅಂತಂದರೆ, ಜೀವನದಲ್ಲಿ ತುಂಬ ನೋವನ್ನು ಅನುಭವಿಸಿರ್ತೀರ. ನೀವು ತುಂಬ ನಂಬಿದವರೇ ನಿಮಗೆ ಮೋಸ ಮಾಡಿರ್ತಾರೆ, ಅಥವಾ ಎಲ್ಲ ಇದ್ದರೂ ಏನೋ ಒಂದು ಮಿಸ್ಸಿಂಗ್ ಅನ್ನೋಂತಹ ಭಾವನೆ, ಏನೋ ಒಂದು ಹುಡುಕಾಟ ನಿಮ್ಮ ಜೀವನದಲ್ಲಿ ಇರಬಹುದು. ಸೊ ಈ ನಿಮ್ಮ ಪ್ರಶ್ನೆಯಿಂದ ಆ ಒಂದು ಸೂಚನೆ ಕಾಣಿಸ್ತಾ ಇದೆ. ಇದು ನಿಜಾನೋ ಅಲ್ವೋ ಅಂತ ಕಮೆಂಟ್ ಮಾಡಿ. ಸೊ ನೀವು ತುಂಬ ಒಂದು ಜೀವನದಲ್ಲಿ ಸಕ್ಸಸ್ಸನ್ನು ಪಡೆಯೋಕ್ಕಾಗದೆ ಸ್ಟ್ರಗಲ್ ಮಾಡ್ತಾ ಇದ್ದಾಗ ಇಂಥ ಒಂದು ಪ್ರಶ್ನೆಗಳು ನಮ್ಮ ಮನಸ್ಸಲ್ಲಿ ಬರುತ್ತೆ. ಸೊ ಇದಕ್ಕೂ ಒಂದು ಸೊಲ್ಯೂಷನ್ ಇದೆ. ಈಗ ಎಲ್ರಿಗೂ ಒಂದೇ ಥರ ಇರುತ್ತೆ ಜೀವನ ಅನ್ನೋದು ಸುಳ್ಳೋದು. ಅವರವರ ಕರ್ಮಕ್ಕೆ ತಕ್ಕ ಹಾಗೆ ಅವ್ರಿಗೆ ಫಲಗಳು ಸಿಗುತ್ತೆ ಅಂತ ಹೇಳಿದ್ದೆ. ಸೊ ನಮ್ಮ ಕರ್ಮಕ್ಕೆ ತಕ್ಕಂತಹ ಫಲಗಳು ಸಿಕ್ಕಿದೆ ಅಂತಂದಾಗ, ಈಗ ಕೆಟ್ಟೋಗಿರೋ ಹಣ್ಣು ಸಿಕ್ಬಿಟ್ಟಿದೆ, ನಮ್ಮ ಕರ್ಮದ ಫಲನೇ ಅದು. ಅದರಲ್ಲಿ ನೀವು ಅರ್ಥ ಮಾಡ್ಕೋಬೇಕು, ನಾವು ಎಷ್ಟು ಒಂದು ತಪ್ಪನ್ನು ಮಾಡಿರ್ತೀವಿ. ನಮ್ಗೆ ಇಂಥ ಒಂದು ಹಣ್ಣು ಸಿಕ್ಕಿದೆ, ಕೆಟ್ಟೋಗಿರೋ ಅಂಥ ಹಣ್ಣು ಸಿಕ್ಕಿದೆ ಅಂತಂದರೆ, ಸೊ ನಾವು ಏನೋ ಒಂದು ತಪ್ಪು ಮಾಡಿರ್ತೀವಿ, ನಮಗೆ ಗೊತ್ತಿರಲ್ಲ. ಸೊ ನಮ್ಮ ಪಾಸ್ಟ್ ಲೈಫಲ್ಲಿರ್ಬೋದು, ಅಥವಾ ನಮ್ಮ ಪೂರ್ವಜರು ಏನಾದರೂ ಮಾಡಿರಬಹುದು. ಯಾಕಂದರೆ ದೊಡ್ಡವ್ರು ಮಾಡೋದು ಮಕ್ಕಳಿಗೆ ಅದು ಬರ್ತಾ ಇರುತ್ತೆ ತಲೆಮಾರುಗಳಿಂದ, 7 ಜನರೇಷನಿಂದ ಅದು ನಮ್ಮ DNA ಕಂಟಿನ್ಯೂ ಆಗ್ತಾ ಇರುತ್ತೆ ಕರ್ಮದ ಫಲ ಅನ್ನೋದು. ಸೊ ಆಲ್ರೆಡಿ ಪ್ರೀವಿಯಸ್ಸಲ್ಲೂ ನಾನು ಇದ್ರ ಬಗ್ಗೆ ತಿಳಿಸಿದ್ದೆ, 7 ಜನರೇಷನಿಂದ ಅದು ಬರ್ತಾ ಇರುತ್ತೆ ಅಂತ. ಸೊ ಅದರಿಂದ ನಮ್ಮ ತಂದೆ ತಾಯಿ ಇರ್ಬೋದು, ಅಥವಾ ಅವರ ತಂದೆ ತಾಯಿಗಳು, ನಮ್ಮ ಅಜ್ಜಿ ತಾತ, ಆ ಜನ್ರೇಷನಲ್ಲಿ ಪ್ರೀವಿಯಸ್ಸಲ್ಲಿ ಯಾರೂ ಏನೋ ತಪ್ಪು ಮಾಡಿರಬಹುದು, ಅದರ ಕರ್ಮದ ಫಲ ನಮಗೆ ಸಿಕ್ಕಿರಬಹುದು. ಸೊ ಅದಕ್ಕೆ ಪರಿಹಾರ ಏನು ಮಾಡ್ಕೋಬೇಕು, ಅದ್ರ ಕಡೆ ನಾವು ಫೋಕಸ್ ಮಾಡಬೇಕಷ್ಟೆ. ಈಗ ಕರ್ಮದ ಫಲ ಸಿಕ್ಬಿಟ್ಟಿದೆ, ಏನು ಮಾಡೋಕ್ಕಾಗಲ್ಲ, ಅದನ್ನು ಚೇಂಜ್ ಮಾಡೋಕ್ಕಾಗಲ್ಲ. ಆದರೆ ಅದನ್ನು ಹೇಗೆ ಸರಿ ಮಾಡ್ಕೋಬೋದು ಅಂತಂದರೆ, ಇಲ್ಲಿ ನಾವು ಮಾಡೋವಂತಹ ಕರ್ಮಗಳು, ನಮ್ಮ ಜೀವನದಲ್ಲಿ ಏನೆಲ್ಲ ಒಂದು ಒಳ್ಳೆ ಕರ್ಮಗಳು ಮಾಡ್ತೀವಿ, ಅದಕ್ಕೆ ತಕ್ಕಂಥ ಫಲಗಳು ನಮಗೆ ಸಿಗ್ತಾ ಹೋಗುತ್ತೆ. ಅದರಿಂದ ನಮ್ಮ ಆ ಹಳೆ ಕರ್ಮಗಳು ಸವಿತಾ ಬರುತ್ತೆ. ನಾವು ಆದಷ್ಟು ದಾನ ಧರ್ಮ ಅದ್ರ ಬಗ್ಗೆ ಹೇಳಿದ್ದೆ, ನಮ್ಮ ಕರ್ಮಗಳು ಸವಿಯುತ್ತೆ ಅಂತ. ಸೊ ಹಾಗೆ ಒಂದು ಚಾರಿಟಿ ಮುಖಾಂತರ, ಏನೋ ಒಂದು ಒಳ್ಳೆ ಕೆಲಸ, ಯಾರಿಗೋ ಒಂದು ಸಹಾಯ ಮಾಡೋದ್ರ ಮುಖಾಂತರ ನಮ್ಮ ಕರ್ಮಗಳು ಸವಿತಾ ಬರುತ್ತೆ. ಈಗ ಒಂದು ಜೈಲ ಖೈದಿ ಬಗ್ಗೆ ಹೇಳ್ತೀನಿ ನೋಡಿ. ಜಸ್ಟ್ ಒಂದು ಉದಾಹರಣೆಗೆ ಹೇಳ್ತಾ ಇದ್ದೀನಿ. ಈಗ ಒಂದು ಖೈದಿಗೆ ಒಂದು 20 ವರ್ಷ ಶಿಕ್ಷೆ ಆಗಿಬಿಟ್ಟಿರುತ್ತೆ. ಆದರೆ ಅವರು ತುಂಬ ಒಳ್ಳೆ ಒಂದು ನಡವಳಿಕೆ ಇರ್ಬೋದು, ಅವರ ಒಂದು ವರ್ತನೆ ಇರ್ಬೋದು, ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಆ ಒಂದು ಜೈಲಲ್ಲಿರೋ ಅಂತಹ ಅಧಿಕಾರಿಗಳು. ಸೊ ಅವರ ಒಳ್ಳೆಯ ನಡತೆ, ಅವರ ಗುಣ ಎಲ್ಲ ಅಬ್ಸರ್ವ್ ಮಾಡಿ, ಅವರ ಒಳ್ಳೆತನಕ್ಕೆ ಅವರಿಗೆ ಒಂದು 5 ವರ್ಷ ಶಿಕ್ಷೆ ಕಡಿಮೆ ಮಾಡಿಬಿಡ್ತಾರೆ, ಅವ್ರನ್ನ ಬೇಗ ರಿಲೀಸ್ ಮಾಡಿಬಿಡ್ತಾರೆ. ಸೊ ಆ ರೀತಿ ನಮ್ಮ ಜೀವನದಲ್ಲೂ ಆಗುತ್ತೆ. ಸೊ ನಮ್ಮ ಕರ್ಮದ ಫಲ ತುಂಬಾ ಕೆಟ್ಟದಾಗಿದೆ ಅಂತಂದಾಗ, ನಾವು ಒಳ್ಳೆ ಕೆಲಸಗಳು ಮಾಡ್ತಾ ಬೇರೆಯವ್ರಿಗೆ ಸಹಾಯವನ್ನು ಮಾಡ್ತಾ ಇದ್ದಾಗ ನಮ್ಮ ಕರ್ಮಗಳು ಸವಿತಾ ಬರುತ್ತೆ. ನಮಗೆ ಸಿಗಬೇಕಾದಂತಹ ಒಳ್ಳೆ ಫಲಗಳು ಬೇಗ ನಮಗೆ ಸಿಗುತ್ತೆ. ಸೊ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಹೀಗೆ ಇರಲಿ, ನಿಮ್ಮೆಲ್ಲರ ಒಂದು ಅಭಿಮಾನ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಲೈಕ್ಸ್ ಬರ್ತಾ ಇದೆ, ತುಂಬ ರೀಚ್ ಆಗ್ತಾ ಇದೆ ವಿಡಿಯೋ. ನಿಮ್ಮೆಲ್ಲರ ಸಪೋರ್ಟಿಂದನೇ ಇದು ಸಾಧ್ಯ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ವೀಡಿಯೋಸಲ್ಲಿ ಇನ್ನಷ್ಟು ಮಾಹಿತಿ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಪಿನಿಯನ್, ನಿಮ್ಮ ಪ್ರಶ್ನೆ ಏನೇ ಇದ್ದರೂ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.